ವೆಲ್ಕಮ್ ಟು ಜ್ಞಾನೋದಯ. ಜ್ಞಾನೋದಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ಮಾಡುತ್ತಿರುವಂತಹ ಕಂಟೆಂಟ್ ಯಾವುದೇ ರೀತಿಯ ಕಮರ್ಷಿಯಲ್ ಅಡ್ವರ್ಟೈಸಿಂಗ್ ಆಗಲಿ ಅಥವಾ ಯಾವುದೇ ರೀತಿಯ ಗ್ಯಾಮ್ಲಿಂಗ್ ಅಥವಾ ಬೆಟ್ಟಿಂಗ್ಗೆ ಉಪಯೋಗಿಸಿಕೊಳ್ಳಲು ಅವಕಾಶವಿರುವುದಿಲ್ಲ. ಆ ರೀತಿ ಉಪಯೋಗಿಸಿಕೊಂಡರೆ ಅದಕ್ಕೆ ನಾವು ಜವಾಬ್ದಾರರಾಗಿರುವುದಿಲ್ಲ. ನಮಸ್ಕಾರ, ಜ್ಞಾನೋದಯ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ತಮ್ಮೆಲ್ಲರಿಗೂ ಜಸ್ಟ್ ಪ್ರೆಡಿಟ್ ಕಂಟೆಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ನಿನ್ನೆ ನಡೆದಿರುವಂತಹ ಮ್ಯಾಚ್ ರಿಸಲ್ಟ್ಸ್ನ ನೋಡಿ ಇವತ್ತಿನ ಪಂದ್ಯಕ್ಕೆ ಬರೋಣ. ನಿನ್ನೆ ನಡೆದಿತ್ತು ಮ್ಯಾಚ್ ನಂಬರ್ 29 RR ವರ್ಸಸ್ RCB. ಈ ಪಂದ್ಯದಲ್ಲಿ ಪ್ರೆಡಿಕ್ಷನ್ ಆಗಿತ್ತು. ಎರಡೂ ತಂಡದ ಆಟಗಾರರಿಂದ ಸೇರಿ ಒಟ್ಟಾರೆ ಎಷ್ಟು ಜನರ ಸ್ಟ್ರೈಕ್ ರೇಟ್ 200 ಅಥವಾ ಅದಕ್ಕಿಂತ ಹೆಚ್ಚಿನ ಸ್ಟ್ರೈಕ್ ರೇಟ್ ಇರುತ್ತೆ ಅಂತ ಪ್ರೆಡಿಕ್ಷನ್ ಆಗಿತ್ತು. ಈ ಪ್ರೆಡಿಕ್ಷನ್ಗೆ ಯಾರೆಲ್ಲ 0ಇಂದ 1 ಅಂತ ಪ್ರೆಡಿಕ್ಟ್ ಮಾಡಿದ್ರೆ ನಿಮ್ಮ ಪ್ರೆಡಿಕ್ಷನ್ ಸರಿಯಾಗಿರುತ್ತೆ. ಇನ್ನು ಎರಡನೇ ಪಂದ್ಯಕ್ಕೆ ಬರೋದಾದರೆ 30ನೇ ಪಂದ್ಯ ನಡೆದಿತ್ತು ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್. ಈ ಪಂದ್ಯದಲ್ಲಿ ಪ್ರೆಡಿಕ್ಷನ್ ಆಗಿತ್ತು ಎರಡೂ ತಂಡದ ಪವರ್ ಪ್ಲೇ ಸ್ಕೋರ್ ಒಟ್ಟುಗೂಡಿಸಿದ್ರೆ ಎಷ್ಟಾಗಿರುತ್ತೆ ಅನ್ನೋದು. ಈ ಪ್ರೆಡಿಕ್ಷನ್ಗೆ ಯಾರೆಲ್ಲ 120ರಿಂದ 143 ಅಂತ ಪ್ರೆಡಿಕ್ಟ್ ಮಾಡಿದ್ರೆ ನಿಮ್ಮ ಪ್ರೆಡಿಕ್ಷನ್ ಸರಿಯಾಗಿರುತ್ತೆ. ಇನ್ನು ಇವತ್ತಿನ ಪಂದ್ಯಕ್ಕೆ ಬರೋದಾದರೆ 30ನೇ ಪಂದ್ಯ ನಡೆದಿದೆ ಲಕ್ನೋ ಸೂಪರ್ ಜೈಂಟ್ಸ್ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್. ಈ ಪಂದ್ಯದಲ್ಲಿ ಪ್ರೆಡಿಕ್ಷನ್ ಈ ರೀತಿ ಇದೆ. ಸ್ವತಃ ಬೌಲರ್ಸ್ ಎರಡೂ ತಂಡದಲ್ಲಿರುವಂತಹ ಸ್ಪಿನ್ ಬೌಲರ್ಸ್ ಹಾಗೂ ಪೇಸ್ ಬೌಲರ್ಸ್ ಎಲ್ಲ ಬೌಲರ್ಸು ಸೇರಿ ತಾವೇ ಡಿಸ್ಮಿಸಲ್ ಮಾಡುವಂತಹ ವಿಕೆಟ್ಸ್ ಎಷ್ಟಾಗಿರುತ್ತೆ ಅಂತ ನೀವು ಪ್ರೆಡಿಕ್ಟ್ ಮಾಡಬೇಕು. ಇಲ್ಲಿ ತಾವೇ ಅಂತಂದರೆ ವಿದೌಟ್ ಟೇಕಿಂಗ್ ದ ಹೆಲ್ಪ್ ಆಫ್ ಎನಿ ಫೀಲ್ಡರ್ಸ್, ಅಂದರೆ ಯಾವುದೇ ಕ್ಷೇತ್ರ ರಕ್ಷಕರ ಸಹಾಯವಿಲ್ಲದೆ ತಾವೇ ಬೌಲಿಂಗ್ ಮಾಡಿ ತಾವೇ ಡಿಸ್ಮಿಸಲ್ ಮಾಡುವಂಥದ್ದು. ಇಲ್ಲಿ ನಾವು ಇನ್ಕ್ಲೂಡ್ ಮಾಡ್ಕೊಂಡಿರೋದು ಬೋಲ್ಡ್, LBW ಹಾಗೂ ಕಾಟನ್ ಬೋಲ್ಡ್. ಈ ರೀತಿ ಎರಡೂ ತಂಡದಲ್ಲಿರುವಂತಹ ಎರಡೂ ರೀತಿಯ ಬೌಲರ್ಸ್ ಸೇರಿ ಎಷ್ಟು ಜನರ ವಿಕೆಟ್ಸ್ ಪಡಿತಾರೆ ಅನ್ನೋದು ಪ್ರೆಡಿಕ್ಷನ್ ಆಗಿದೆ. ನಿಮ್ಮ ಆಪ್ಷನ್ಸ್: ಆಪ್ಷನ್ ಎ 0ಇಂದ 2, ಆಪ್ಷನ್ ಬಿ 3ರಿಂದ 5, ಆಪ್ಷನ್ ಸಿ 6ರಿಂದ 8, ಆಪ್ಷನ್ ಡಿ 9 ಅಥವಾ ಅದಕ್ಕಿಂತ ಹೆಚ್ಚು. ನಿಮ್ಮ ಆಯ್ಕೆಯನ್ನು ಸಂಜೆ 7 ಗಂಟೆ ಒಳಗಾಗಿ ಜ್ಞಾನೋದಯ ಗುಂಪಿನಲ್ಲಿ ತಿಳಿಸಬೇಕಾಗಿರುತ್ತೆ. ಧನ್ಯವಾದಗಳು.